ಈ ಚುನಾವಣೆಯಲ್ಲಿ ನನ್ನ ಮತ್ತು ಪಕ್ಷದ ಭವಿಷ್ಯ ಅಡಗಿದೆ ಅಂತ ಗೌರಿಬಿದನೂರಿನಲ್ಲಿ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ನನ್ನ ಮತ್ತು ಪಕ್ಷದ ಭವಿಷ್ಯ ಅಡಗಿದೆ ಅಂತ ಗೌರಿಬಿದನೂರಿನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಈ ಚುನಾವಣೆಯಲ್ಲಿ ನನ್ನ ಮತ್ತು ಪಕ್ಷದ ಭವಿಷ್ಯ ಅಡಗಿದೆ ಅಂತ ಹೇಳಿದ್ದಾರೆ. कमजोर से कमजोर व्यक्ति को लगना चाहिए कि मेरे लिए भी कर्नाटक में और भविष्य में रास्ता है. कि कमजोर से कमजोर व्यक्ति को लगना चाहिए कि मेरे लिए भी कर्नाटक में और भविष्य में रास्ता है. कि कमजोर से कमजोर व्यक्ति को लगना चाहिए कि मेरे लिए भी कर्नाटक में और भविष्य में रास्ता है. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ರಾಹುಲ್ ಗಾಂಧಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ತೆರೆದ ವಾಹನದಲ್ಲಿ ರೋಡ್ ಶೋ ಆರಂಭಿಸಿದ ರಾಹುಲ್ ಕಾಂಗ್ರೆಸ್ ಅಭ್ಯರ್ಥಿ ಶಿವಶಂಕರ್ ರೆಡ್ಡಿಯ ಪರ ಮತಯಾಚನೆ ಮಾಡಿದ್ರು. ನಂತರ ಮಾತನಾಡಿದ ರಾಗ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಸವಣ್ಣನವರ ಮಾತಿನಂತೆ ನಮ್ಮ ಸರ್ಕಾರ ನುಡಿದಂತೆ ನಡೆದುಕೊಳ್ಳುತ್ತೆ. ಎಲ್ಲ ಸಮುದಾಯದ ಜನರನ್ನ ಒಗ್ಗೂಡಿಸಿಕೊಂಡು ಕರ್ನಾಟಕವನ್ನ ಬೆಳೆಸಬೇಕಾಗಿದೆ. ತಳಮಟ್ಟದ ಜನರನ್ನ ಆರ್ಥಿಕವಾಗಿ ಬೆಳೆಸೋದು ಕಾಂಗ್ರೆಸ್ನ ಗುರಿಯಾಗಿದೆ ಅಂತ ಹೇಳಿದ್ರು. ಇನ್ನು ರಾಹುಲ್ ಗಾಂಧಿಗೆ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ಅಭ್ಯರ್ಥಿ ಶಿವಶಂಕರ್ ರೆಡ್ಡಿ ಜೊತೆಯಲ್ಲಿದ್ರು. इसके भी हमारे मित्र आए हैं, आपका भी यहाँ पर बहुत बहुत स्वागत. ಇಲ್ಲೆಲ್ಲ ಬಂದಿರತಕ್ಕಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. हमारे सामने कर्नाटक में चुनाव है और दो विचारधाराओं की टक्कर है, दो अलग अलग सोच की लड़ाई है. ನಮ್ಮ ಮುಂದೆ ಇರತಕ್ಕಂತ ಈ ಚುನಾವಣೆ ಎರಡು ದೊಡ್ಡ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ವಿಚಾರವನ್ನ ಮಾಡಬೇಕಾಗಿದೆ. ಹಾಗಾಗಿ ತಾವೆಲ್ಲ ಕೂಡ ಅದರ ಬಗ್ಗೆ ಗಮನ ಕೊಡಬೇಕಾಗಿದೆ. एक तरफ बसवना और कांग्रेस की सोच जो कहती है नुडी डंटे नडे, जो कहते हो वो करके दिखाओ. ಈಗ ಬಸವಣ್ಣ ಅವರ ವಚನದಂತೆ ನುಡಿದಂತೆ ನಾವು ನಡೆದಿದ್ದೇವೆ. ಸರ್ಕಾರ